ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಒನ್ ಡೇ ನಾವೆಲ್ಲರೂ ಟ್ರಿಪ್ ಥರ ಹೋದ್ವಿ. ಟ್ರಿಪ್ ಅಂದರೆ ಲಾಂಗ್ ಟ್ರಿಪ್ ಅಲ್ಲ, ಜಸ್ಟ್ ಸ್ಮಾಲ್ ಟ್ರಿಪ್ಪು, ಹಾಫ್ ಡೇ ಟ್ರಿಪ್ ಥರ. ಒಂದು ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಎಲ್ಲರೂ ಹೋಗಿ ಸ್ಪೆಂಡ್ ಮಾಡಿದ್ದು ನೋಡಿ. ಎಲ್ಲರೂ ಅಷ್ಟೇ ಕಾರಲ್ಲೇ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನೆಲ್ಲ ಸ್ವಲ್ಪ ಇದನ್ನ ರಾ ವಿಡಿಯೋನೇ ಹಾಕ್ತೀನಿ, ಏನು ಎಡಿಟಿಂಗ್ ಮಾಡಿಲ್ಲ. ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ.
ಗೈಸ್, ನೋಡೋದಲ್ವಾ ಯಾವ ಥರ ಇತ್ತು ಅಂತ. ಫುಲ್ಲು ಫ್ಯಾಮಿಲಿ ಜೊತೆ ಸಖತ್ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಸಂಜೆಗೆ ಎಲ್ಲ ಟಯರ್ಡ್ ಆಗಿತ್ತು, ಓಡಾಡಿದ್ವಲ್ಲ ತುಂಬ, ಅಂದರೆ ಏನಿಲ್ಲ ಅಂದರೂ ಅದು ಒಂದು 2-3 ಕಿಲೋಮೀಟರ್ಸ್ ಇದೆ, ಅಷ್ಟು ಓಡಾಡಿದ್ವಿ. ಓಡಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು, ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕನೂ ಅಷ್ಟೇ ನೋಡಿ ಡ್ಯಾನ್ಸ್ ಮಾಡ್ತಾವ್ರೆ. ಖುಷಿ ಆಯಿತು, ಸಖತ್ತು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅವತ್ತಂತೂ ಸಖತ್ತಾಗಿತ್ತು. ಫ್ಯಾಮಿಲಿ ಜೊತೆ ಟ್ರಿಪ್ ಅಂದ್ರೇ ಅಷ್ಟೇ ಅಲ್ವಾ. ನಾವು ಸಿಂಗಲ್ ಆಗಿ ಒಬ್ಬೊಬ್ಬರೇ ಹೋಗೋದಕ್ಕಿಂತ ಫ್ರೆಂಡ್ಸು, ಫ್ಯಾಮಿಲಿ ಆ ಥರ, ನನಗೆ ಜೊತೆಯಲ್ಲಿ ಹೋಗೋದಂದರೆ ಸಖತ್ ಇಷ್ಟ. ಆ ಥರ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸಾಂಗ್ಸ್ ಎಲ್ಲ ಹಾಕಿದ್ವಿ, ಆದರೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಸಾಂಗ್ಸ್ ಎಲ್ಲನೂ ಹಂಗೆ ಹಾಕಿದ್ರೆ. ಅದರಿಂದ ಸಾಂಗ್ಸ್ನ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಮಗಂತೂ ನೀವೇ ಎಲ್ಲ ನೋಡಿದ್ರಲ್ಲ ಹೆಂಗಿದೆ ಪ್ಲೇಸ್ ಅಂತ. ಅದು ಬಂದ್ಬಿಟ್ಟು ಅಳಾಲ್ಸಂದ್ರ ಕೆರೆ ಅಂತಾರೆ. ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು. ನಮ್ಗೆ ಅಲ್ಲಿ ಹೋಗೋ ಐಡಿಯಾ ಇರಲಿಲ್ಲ. ನಾವೆಲ್ಲನೂ ಬೇರೆ ಸೈಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದು. ಮನೆಯಲ್ಲೇ ಮಾಡಿದ್ದು ಪ್ಲಾನ್ ಬೇರೆ. ನಾವು ಬರ್ತಾ ಬರ್ತಾ ದಾರಿಯಲ್ಲೇ ಪ್ಲಾನ್ ಚೇಂಜ್ ಆಗೋಯ್ತು. ಯಾಕಂದರೆ ಟೈಮ್ ಬಂದು 2:30 ಏನೋ ಆಗ್ಬಿಟ್ಟಿತ್ತು. ಇಷ್ಟೊತ್ತಲ್ಲಿ ನಾವು ಬೇರೆ ಕಡೆ ಹೋದ್ರೆ ಮತ್ತೆ ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ. ಮಗು ಬೇರೆ ಇದೆ. ಫಸ್ಟ್ ಟೈಮ್ ನಾವು ಹೊರಗಡೆ ಹೋಗ್ತಾ ಇರೋದು. ಮಗು ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ. ಅದರಿಂದ ದೂರ ಎಲ್ಲೂ ಹೋಗೋದು ಬೇಡ, ನಿಯರ್ ಬೈ ಯಲಹಂಕ ಹತ್ರ ಇತ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ. ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಹೋದಾಗ ಇಷ್ಟು ದೊಡ್ಡ ಜಾಗ, ನಾವು ವಾಪಸ್ ಹೋಗ್ಬಿಡೋಣ, ಓಡಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ. ಆಮೇಲೆ ಹೋದ್ವಲ್ಲ, ಅಲ್ಲಿ ಒಂದು ಸ್ವಲ್ಪ ಆಟ ಆಡೋಕ್ಕೆ ಅಂತ ಪ್ಲೇಸ್ ಸಿಕ್ತು ಮಕ್ಕಳಿಗೆ. ಅಷ್ಟೇ, ಅವ್ರ ಎಂಜಾಯ್ಮೆಂಟಲ್ಲಿ ಅಷ್ಟು ಓಡಾಡಿರೋದನ್ನ ಎಲ್ಲ ಮರ್ತೋಗ್ಬಿಟ್ರು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ನಾವು ಮಕ್ಕಳ ಥರನೇ ಅಲ್ಲಿ ಎಂಜಾಯ್ ಮಾಡಿದ್ವಿ. ಇದು ನೋಡ್ರಿ, ಇವರು ಡ್ಯಾನ್ಸ್ ಮಾಡ್ತಾ ಇರೋದು. ಹಿಂಗೂ ಡ್ಯಾನ್ಸ್ ಮಾಡ್ತಾರ ಅಂತ ನೋಡಿ, ಜಗಳ ಆಡೋ ಥರ, ಕಿತ್ತಾಡೋ ಥರ, ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಂಗಂತೂ ಎಷ್ಟು ಫನ್ನಿ ಅನ್ನಿಸ್ತು ಇವರೆಲ್ಲ ಮಾಡ್ತಾ ಇದ್ದಿದ್ದು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟು ಈ ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬ್ಲಾಗಲ್ಲಿ ಸಿಗೋಣ. ನಾವು ಮನೆಗೆ ಹೋಗೋಷ್ಟರಲ್ಲಿ ಅದೇ 6-6:30 ಆಗಿತ್ತು ಅನಿಸುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವ್ಲಾಗು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಯಾವ್ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ನಾನು ಅದೇ ಥರ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ನಾನು ವ್ಲಾಗ್ಸ್ ಮಾಡೋಕ್ಕೆ, ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಸ್ವಲ್ಪ ನಾ ಎಡಿಟ್ ಮಾಡಿ, ಪಾಪು ಇರೋದ್ರಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಿದೆ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗ್ ವೆಯ್ಟ್ ಮಾಡಿ. ಬಾಯ್.